4ಕ್ಕೆ ಸಮಾಜ ವಿಜ್ಞಾನ. ಸೊ ಇಲ್ಲಿ ನಾನು ಎಡ್ತದಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು 30+ 35 ಮೇಲೇ ಬರ್ತದೆ, ಬಟ್ ಜಸ್ಟ್ ಓನ್ಲಿ 30+ ಅಂತ ಹೇಳ್ತಿದ್ದೀನಿ. ಅಷ್ಟು ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಓದದೇ ಇದ್ದರೆ ಇನ್ನಷ್ಟು ಈಗಾದರೂ ಈ ಪ್ರಶ್ನೆಗಳನ್ನು ಮಾರ್ಕ್ ಮಾಡಿಕೊಂಡು ನಿಮ್ಮ ಪುಸ್ತಕದಲ್ಲಿ ಚೆನ್ನಾಗಿ ಓದಿದರೆ ನಾಳೆ ನಡೀತಕ್ಕಂಥ ಎಕ್ಸಾಮಲ್ಲಿ ಖಂಡಿತವಾಗಿ ಅಂಕಗಳನ್ನು ತೊಗೊಳ್ತೀರಿ ಅಂತ ಹೇಳ್ತಾ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ದೇಶಿ ಸಾಹಿತ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಕನ್ನಡ ಭಾಷೆಯಲ್ಲಿ ದೊರೆತ ಮೊದಲ ಶಾಸನ. 3. ಹೇಳಿಕೆ ಎ. ಚಾಲುಕ್ಯರು ಚಾಲುಕ್ಯ ಶೈಲಿ ಎಂಬ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ಭಾರತೀಯ ವಾಸ್ತುಶಿಲ್ಪದಲ್ಲಿ ಪ್ರಾರಂಭಿಸಿದರು. 6. ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ ಐಹೊಳೆ ಒಂದಾಗಿದೆ. 4. ಕವಿ ಚಕ್ರವರ್ತಿ ಜನ ಯಶೋಧರ ಚರಿತೆ ಕೇಶಿರಾಜ ಬರೆದದ್ದು ಯಾವುದು? ಚಿತ್ರದಲ್ಲಿರುವ ಮುದ್ರೆಗಳು ಯಾವ ನಾಗರಿಕತೆಗೆ ಸಂಬಂಧಿಸಿದೆ? 6. ಏಕಪೌರತ್ವ ಹೊಂದಿರುವ ರಾಷ್ಟ್ರ ಡ್ಯಾಶ್. 7. ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ. 8. ಕುಟುಂಬ ಒಂದು ಡ್ಯಾಶ್. 9. ಸಮಾಜವನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು. 10. ಔಪಚಾರಿಕ ಶಿಕ್ಷಣ ದೊರೆಯುವುದು ಡ್ಯಾಶ್. ಇನ್ನು 11. ವಾಯುಮಾಲಿನ್ಯದ ಒಂದು ಗಂಭೀರ ಪರಿಣಾಮ ಯಾವುದು? 12. ಮೀನುಗಾರಿಕೆ, ನೌಕಾಯಾನ ಮತ್ತು ಕಚ್ಚಾ ತೈಲಗಳ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ಪಡೆದ ಸಾಗರದ ಭಾಗ ಯಾವುದು? ಇನ್ನು ಮುಂದಿನ ಪ್ರಶ್ನೆ, ಭೂಮಿಯ ಒಳಕೇಂದ್ರಗೋಳ ಒಳಗೊಂಡಿರುವ ವಸ್ತುಗಳು ಯಾವುದು? 14. ವ್ಯವಸಾಯ, ಎಸ್. ಪಶುಪಾಲನೆ, ಮೀನುಗಾರಿಕೆ ಮತ್ತು ಗಣಿಗಾರಿಕೆಗಳು ಈ ಚಟುವಟಿಕೆಗಳಿಗೆ ಉದಾಹರಣೆ ಆಗಿದ್ದಾವೆ. 15. ಹಣಕಾಸಿನ ಪಾಲುಗಾರಿಕಾ ವ್ಯವಹಾರ ಮಾಡುವುದಾದರೆ ಇರಬಹುದಾದ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ನೆಕ್ಸ್ಟ್, ಕರ್ನಾಟಕದ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದ ಸ್ಥಳ ಯಾವುದು? ಇನ್ನು ಮತ್ತೆ 1 ಮಾರ್ಕ್ಸಿಗೆ ನೋಡೋದಾದರೆ ಆಧಾರ ಎಂದರೇನು? ವೇದಗಳನ್ನು ವರ್ಗೀಕರಿಸಿದವರು ಯಾರು? 19. 4ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು? 20. ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಇನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇವೇ ರಿಪೀಟ್ ಆಗ್ತಾವೆ, ಯಾಕಂದರೆ ಬಹಳಷ್ಟು ಎಕ್ಸ್ಪರ್ಟ್ಸ್ಗಳನ್ನು ತೆಗೆದಿದ್ದಾರೆ ಮತ್ತು ಮೋಸ್ಟ್ ವ್ಯಾಲ್ಯೂಯಬಲ್ ಕ್ವಶನ್ಸು ಇದ್ದಾವೆ. ಇಂಡಿಕಾ ಗ್ರಂಥವನ್ನು ರಚಿಸಿದವರು ಡ್ಯಾಶ್. ಯಜ್ಞ ಆಚರಣೆ ಕ್ರಮಗಳನ್ನು ತಿಳಿಸುವ ವೇದ ಸಾಹಿತ್ಯದ ಭಾಗ ಯಾವುದು? 3. ನದಿಗಳ ನಡುವಿನ ನಾಡು ಎಂದು ಕರೆಯಲ್ಪಡುವ ನಾಗರಿಕತೆ ಡ್ಯಾಶ್. ಚಿತ್ರದಲ್ಲಿರುವ ದೇವಾಲಯವನ್ನು ಗುರುತಿಸಬೇಕು. ಆಯ್ಕೆಗಳು ಇದ್ದಾವೆ. ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಎಂಬ ತರ್ಕವನ್ನು ಪ್ರತಿಪಾದಿಸಿದವರು. 6. ರಾಜ್ಯ ಸರ್ಕಾರದ ಸ್ವರೂಪ, ಕರ್ತವ್ಯಗಳ ಬಗ್ಗೆ ಪ್ರಥಮ ಬಾರಿಗೆ ಚರ್ಚಿಸಲಾದ ಕೃತಿ. 7. ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಯನ್ನು ಹೊಂದಿರುವವರು. 8. ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರೋ ಸಮಾಜ ಅಂತ ಕೇಳಿದ್ದಾರೆ. 9. ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ವಿಸ್ತರಿಸಿದವರೆಂದರೆ ಡ್ಯಾಶ್. ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ತೊಡಗಿಸಿಕೊಳ್ಳುವ ಚಟುವಟಿಕೆಗಳಿಗೆ ಏನಂತೀವಿ? 11. ಆರೋಹಿ ಮತ್ತು ಅವರೋಹಿ ಶಂಕುಗಳು ಕಂಡುಬರೋದು ಎಲ್ಲಿ? 12. ಮಳೆ, ಮಾರುತ, ಒತ್ತಡಗಳು ಕಂಡುಬರುವ ವಾಯುಮಂಡಲದ ವಲಯ. 13. ಓಝೋನ್ ಪದರು ನಾಶಕ್ಕೆ ಕಾರಣವಾಗಿರುವ ಅನಿಲ. 14. ದೈಹಿಕ ಶ್ರಮಕ್ಕೆ ಉದಾಹರಣೆ. 15. ಬಹುರಾಷ್ಟ್ರೀಯ ಕಂಪನಿಗಳ ತವರು ಎಂದು ಕರೆಯಲ್ಪಡುವ ರಾಷ್ಟ್ರ. 16. ಭಾರತದ ಪಾಲುಗಾರಿಕೆ ಸಂಸ್ಥೆಗಳ ನೋಂದಣಿ ಕಾಯ್ದೆ ಜಾರಿಯಾದ ವರ್ಷ. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ ವೇದ ಎಂದರೇನು? ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿತ್ತು? ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜ್ಯ ಅಂಶ ಯಾವುದು? ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರೆ? ನೆಕ್ಸ್ಟ್, ಭಾರತದಲ್ಲಿ ದೊರೆತಿರುವ ಅತಿ ಪ್ರಾಚೀನ ಶಾಸನವನ್ನು ಹೊರಡಿಸಿದ ರಾಜ ಯಾರು? ನೆಕ್ಸ್ಟ್, ವಿದ್ವಾಂಸರ ಪ್ರಕಾರ ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲ ಯಾವುದು ಆಗಿದೆ? ನೆಕ್ಸ್ಟ್, ಈ ಚಿತ್ರದಲ್ಲಿರುವ ಹೊಂದಿರುವ ರಾಜ ಲಾಂಛನ ಯಾವ ರಾಜ ಅಂಶಕ್ಕೆ ಸಂಬಂಧಪಟ್ಟಿದೆ? 1ನೇ ನರಸಿಂಹವರ್ಮನು ವಾತಾಪಿಕೊಂಡ ಎಂಬ ಬಿರುದನ್ನು ಹೊಂದಿದ್ದನು, ಕಾರಣ ಏನು ಅಂತ ಕೇಳಿದ್ದಾರೆ. ಇನ್ನು ಮನಸೋಲ್ಲಾಸ ಸಂಸ್ಕೃತ ವಿಶ್ವಕೋಶವನ್ನು ರಚಿಸಿದವರು ಯಾರು? ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿದ್ಯಮಾನದ ಸ್ಥಾನಮಾನವನ್ನು ನೀಡಿದವರು ಯಾರು? ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? ತಮ್ಮ ಜೀವನಾಧಾರಕ್ಕೆ ಪೂರಕವಾಗಿ ಪ್ರಾಣಿಗಳನ್ನು ಹಿಂಡು ಹಿಂಡಾಗಿ ಸಾಕೋ ಸಮಾಜ ಯಾವುದು? ಸಮಾಜಶಾಸ್ತ್ರದ ಪಿತಾಮಹ ಡ್ಯಾಶ್. ಪುನರಫ್ತು ವ್ಯಾಪಾರಕ್ಕೆ ಪ್ರಸಿದ್ಧಿಯಾದ ಪಟ್ಟಣ ಅಂತ ಕೇಳಿದ್ದಾರೆ.
ಇನ್ನು ಅತ್ಯಂತ ಹಾನಿಕಾರಕ ಭೂಕಂಪನ ಅಲೆಗಳು ಯಾವುದು ಅಂತ ಪ್ರಶ್ನೆ ಇದೆ. ಇನ್ನು ಓಝೋನ್ ಪದರು ಕಂಡುಬರುವ ವಾಯುಮಂಡಲದ ವಲಯ ಯಾವುದು? ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಎಷ್ಟು? ರಾಷ್ಟ್ರೀಯ ವರಮಾನ ಕಡಿಮೆಯಾದಾಗ ತಲಾ ಆದಾಯ ಏನಾಗ್ತದೆ? ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು? ಕಲ್ಚರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಈ ಪದದಿಂದ ಬಂದಿದೆ ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇನ್ನು ಇನ್ನಷ್ಟು 4 ಒಂದಂಕದ ಪ್ರಶ್ನೆಗಳಲ್ಲಿ ನೋಡೋದಾದರೆ, ಚೀನಾದ ದುಗುಡ ಎಂದು ಯಾವ ನದಿಯನ್ನು ಕರೀತಾರೆ? ಜಿನಪದದ ಅರ್ಥ ಏನು? ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? ಅರ್ಜುನನ ತಪಸ್ಸು ಎಂಬ ಕಲಾಕೃತಿ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದ್ದಾರೆ. ಇನ್ನು ಭಾರತದ ಮೇಲಿನ ದಾಳಿಗಳು ಮುಖ್ಯವಾಗಿ ವಾಯವ್ಯ ಭಾಗದ ಈ ಕಣಿವೆಗಳ ಮೂಲಕ ನಡೀತಾ ಇತ್ತು. ನ್ಯಾಯ ಸೂತ್ರವನ್ನು ವಿವರಿಸಿದವರು ಅಂತ ಕೇಳಿದ್ದಾರೆ. ಇನ್ನು ಶಸ್ತ್ರಚಿಕಿತ್ಸೆಯ ಪ್ರಕ್ರಿಯೆಯನ್ನು ವಿವರಿಸಿದ ಮೊದಲ ಭಾರತೀಯ ಯಾರು? ಚಿತ್ರದಲ್ಲಿ ನೋಡಿ, ಈ ದೇವಾಲಯವನ್ನು ನಿರ್ಮಿಸಿದ ರಾಜವಂಶ ಯಾವುದು ಅಂತ ಪ್ರಶ್ನೆ ಇದೆ. ನೆಕ್ಸ್ಟ್, ರಾಜಕೀಯ ವಿಜ್ಞಾನದ ಪಿತಾಮಹ ಎಂದು ಪರಿಗಣಿಸಲ್ಪಟ್ಟ ಗ್ರೀಕ್ನ ತತ್ವಜ್ಞಾನಿ ಯಾರು? ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡುವ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞ ಯಾರು? ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ಜನರೊಂದಿಗೆ ಸಂವಹನ ನಡೆಸ್ತೀವಿ. ಈ ಪ್ರಕ್ರಿಯೆಯನ್ನು ಹೀಗೆ ಕರೀತಾರೆ. ಈ ಸಮಾಜ ಚಿಕ್ಕ ಮತ್ತು ಚದುರಿದ ಜನರ ಗುಂಪನ್ನು ಒಳಗೊಂಡಿದೆ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಬಳಕೆಗಾಗಿ ತನ್ನ ಸರಕುಗಳನ್ನು ಮಾರಾಟ ಮಾಡೋದಕ್ಕೆ ಹೀಗೆ ಕರೀತದೆ. ಮೊದಲ ಸಹಕಾರ ಸಂಘವನ್ನು ಆರಂಭಿಸಿದವರು ಯಾರು? ಭಾರತೀಯ ಪ್ರಜೆಯಲ್ಲದ ಯಾವುದೇ ವ್ಯಕ್ತಿ ಭಾರತೀಯ ಪ್ರಜೆಯಾಗಲು ಬಯಸಿದರೆ ಅವರು ಸಂವಿಧಾನದ ಪ್ರಕಾರ ಭಾರತೀಯ ಪೌರತ್ವವನ್ನು ಪಡೆಯುವ ವಿಧಾನ ಯಾವುದು? ಭೂಮಿಯ ಒಳಭಾಗದ ವಿವಿಧ ಪದರಗಳ ಸರಿಯಾದ ಕ್ರಮ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಯಾವುದು ಒಂದು ಶೀತ ಪ್ರವಾಹಕ್ಕೆ ಉದಾಹರಣೆ ಕೇಳಿದ್ದಾರೆ? 14, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕೆಲವು ಇತರೆ ಅನಿಲಗಳು ಭೂಮಿಯಿಂದ ಹೊರಸೂಸುವ ಶಾಖವನ್ನು ಹಿಡಿದಿಟ್ಟುಕೊಳ್ಳುವ ಪರಿಣಾಮ ಯಾವುದು? ಗ್ರೀಕ್ ಪದ ಪೋಲಿಸ್ ಎಂದರೆ ಏನು? ಅಮೋಘ ವರ್ಷನನ್ನು ವಿಶ್ವದ 4 ಶಕ್ತಿಶಾಲಿ ರಾಜ್ಯರಲ್ಲಿ ಒಬ್ಬ ಎಂದು ಹೊಗಳಿದ ಅರಬ್ ಪ್ರವಾಸಿ ಯಾರು? ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು, ತತ್ವದ ಆಧಾರದ ಮೇಲೆ ಕಾನೂನು ಹೊರಡಿಸಿದ ಅಮೋರಿಟ್ನ ರಾಜ ಯಾರು? ಜೈನರ ಮೊದಲ ತೀರ್ಥಂಕರ ಯಾರು? ತಲಕಾಡುಗೊಂಡ ಬಿರುದು ಹೊಂದಿದ್ದ ಹೊಯ್ಸಳರ ರಾಜ ಯಾರು? ಮಹಾಪೌರ ಮತ್ತು ಉಪಮಹಾಪೌರರ ಅಧಿಕಾರ ಅವಧಿ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಇನ್ನು ಬರವಣಿಗೆ ಕಲೆಯ ಆವಿಷ್ಕಾರದ ಹಿಂದಿನ ಅವಧಿ ಏನಂತ ಕರೀತಾರೆ? ಪ್ರಪಂಚದ ಅತ್ಯಂತ ಹಳೆ ಸಾಹಿತ್ಯ ಯಾವುದು? ಅಭಿಜ್ಞಾನ ಶಾಕುಂತಲದ ಕರ್ತೃ ಯಾರು? ಈ ದೇವಾಲಯ ಗುರುತಿಸ್ರಿ. ಸೊ ದೇವಾಲಯವನ್ನು ಯಾವ ದೇವಾಲಯ ಅಂತ ನೀವು ಕೊಟ್ಟ ಆಯ್ಕೆಗಳಲ್ಲಿ ಗುರುತಿಸಬೇಕಿತ್ತು. ರಾಜ್ಯಶಾಸ್ತ್ರದ ವ್ಯವಸ್ಥಿತ ಅಧ್ಯಯನವನ್ನು ಮೊದಲು ಮಾಡಿದವರು ಯಾರು? ಸಮಾಜದ ವೈಜ್ಞಾನಿಕ ಅಧ್ಯಯನಕ್ಕೆ ಸಮಾಜಶಾಸ್ತ್ರ ಎಂಬ ಹೆಸರನ್ನು ನೀಡಿದವರು ಯಾರು? ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪಾತ್ರದ ಅಭಿನಯವನ್ನು ಹೀಗೆ ಕರೀತಾರೆ. ಎಲ್ಲ ರೀತಿಯ ಮಾನವ ಸಮಾಜಗಳಲ್ಲಿ ಇದು ಅತ್ಯಂತ ಸರಳ ಮತ್ತು ಹಳೆಯದ್ದು. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದಿಂದ ತನ್ನ ಬಳಕೆಗಾಗಿ ಸರಕುಗಳನ್ನು ಖರೀದಿ ಮಾಡೋದನ್ನು ಹೀಗೆ ಕರೀತಾರೆ. ಮೊದಲ ಸಹಕಾರ ಸಂಘ ಪ್ರಾರಂಭವಾದ ವರ್ಷ, ವಿದೇಶಿಗರು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಭಾರತೀಯ ಪೌರತ್ವವನ್ನು ಪಡೆಯಬಹುದು, ಅದನ್ನು ಹೀಗೆ ಕರೀತಾರೆ. ನೆಕ್ಸ್ಟ್, ಭೂಮಿಯ ಹೊರಪದರದ ಮೇಲಿನ ಭಾಗವನ್ನು ಸೈಲ್ ಅಂತ ಕರೀತಾರೆ. ಏಕೆ? SIAL, ಸಿಲಿಕಾನ್, ಅಲ್ಯೂಮಿನಿಯಂ. ಕೆಳಗಿನವುಗಳಲ್ಲಿ ಒಂದು ಉಷ್ಣ ಪ್ರವಾಹ. ವಾಯು ಮಾಲಿನ್ಯ ಮಾನವನ ವಿವಿಧ ಚಟುವಟಿಕೆಗಳಿಂದ ಸಾಂದ್ರೀಕರಣಗೊಂಡ ಪದಾರ್ಥಗಳು ವಾಯುವಿನಲ್ಲಿ ಸೇರಿ ಮಾನವನ ಆರೋಗ್ಯ, ವನಸ್ಪತಿ ಮತ್ತು ಆಸ್ತಿಪಾಸ್ತಿಗಳ ಮೇಲೆ ಪರಿಣಾಮ ಬೀರಿ ಹಾನಿ ಉಂಟು ಮಾಡೋದೇ ವಾಯು ಮಾಲಿನ್ಯ ಅಂತ ವ್ಯಾಖ್ಯೆ ಕೊಟ್ಟವರು ಯಾರು? ಪಾಲಿಟಿಕ್ಸ್ ಎಂಬ ಪದ ಗ್ರೀಕ್ನ ಈ ಪದದಿಂದ ಬಂದಿದೆ. ಎಲ್ಲೋರದ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು? ಯಾವ ನದಿಯನ್ನು ಚೀನಾದ ದುಗುಡ ಅಂತ ಕರಿತೀವಿ? ವರ್ಧಮಾನ ಮಹಾವೀರನ ಜನ್ಮಸ್ಥಳ ಯಾವುದು? ಚೋಳರ ಆಡಳಿತದ ಪ್ರಮುಖ ಲಕ್ಷಣ ಏನು? ನಗರ ಪಾಲಿಕೆಯ ನಿಜವಾದ ಕಾರ್ಯನಿರ್ವಾಹಕ ಯಾರು? ಇಷ್ಟು ನಾನು 1 ಮಾರ್ಕ್ ಕ್ವಶನ್ಸ್ಗಳನ್ನು 20 ಏನು ಕೇಳ್ತಾರಲ್ಲ ಅದು ಕೊಟ್ಟಿದ್ದೀನಿ. ಸುಮಾರು 10ರಿಂದ 15ರವರೆಗೂ ಕೂಡ